ನಮಸ್ತೆ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಈ ದಿನದ ವಿಶೇಷತೆ ಹಾಗೂ ನೀವು ಕಳಿಸಿರುವ ಸಂದೇಶಗಳ ಜೊತೆಗೆ ದ್ವಾದಶ ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಇವತ್ತು ಗುರುವಾರ, ಈ ದಿನದ ವಿಶೇಷತೆ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿವಿಭುಶ್ಚ ಅನೇಕಧಾಯಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು, ಚತುರ್ಥಿ ತಿಥಿ, ಉತ್ತರಾಷಾಢ ನಕ್ಷತ್ರ. ಈ ದಿವಸ ಗುರುವಾರದಲ್ಲಿ ಸಂಕಷ್ಟಹರ ಚೌತಿ ಬಂದಿದೆ. ಸಂಕಷ್ಟಹರ ಚೌತಿ ತುಂಬ ವಿಶೇಷ ಫಲಪ್ರದ ವ್ರತ. ತಪ್ಪದೆ ಪ್ರತಿ ಮಾಸದಲ್ಲೂ ಈ ವ್ರತವನ್ನು ಆಚರಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು. ಶ್ರೇಯಸ್ಸಿಗೆ, ಆರೋಗ್ಯಕ್ಕೆ, ಬುದ್ಧಿಬಲಕ್ಕೆ, ವಿದ್ಯಾರ್ಥಿಗಳಿಗಂತೂ ತುಂಬ ಇದೊಂದು ಶಿಸ್ತನ್ನು ರೂಪಿಸಿಕೊಡುತ್ತೆ. ಹೀಗಾಗಿ ಗಣಪತಿ ಪ್ರಾರ್ಥನೆ, ದೇವಾನುದೇವತೆಗಳೇ ಈ ಸಂಕಷ್ಟಹರ ಚೌತಿಯನ್ನು ಆಚರಿಸಿ ತಮ್ಮ ಸಂಕಟಗಳನ್ನು ನಿವಾರಿಸಿಕೊಂಡಿದ್ದಾರೆ. ದೇವತೆಗಳಿಗೂ ಅನುಗ್ರಹಪ್ರದವಾಗಿರತಕ್ಕಂಥ ಈ ಒಂದು ವ್ರತ ನಾವು ಮಾಡಿದ್ರೆ ಇನ್ನೆಷ್ಟು ಫಲಪ್ರದವಾಗಿದೆ. ಹೀಗಾಗಿ ನಂಬಿಕೆಯಿಂದ, ತುಂಬ ನಚ್ಚುಗೆಯಿಂದ ಈ ವ್ರತವನ್ನು ಮಾಡಬೇಕು. ನಾವು ಒಂದು ಮಾಸದಲ್ಲಿ ಮಾಡಿಬಿಟ್ಟು ಸಂಕಷ್ಟ ಮುಗೀತು ಅಂತ ಹಾಗಲ್ಲ. ಒಂದು ಸಲ ನೀವು ಪ್ರಾರಂಭ ಮಾಡಿದ್ರೆ ಕೊನೆಯ ಉಸಿರು ಇರೋ ತನಕ ಮಾಡಬೇಕು. ಇದು ವ್ರತ, ಇದು ತಪಸ್ಸು. ಇದನ್ನು ನಿಲ್ಲಿಸೋ ಹಾಗಿಲ್ಲ. ಸ್ವಲ್ಪ ದಿವಸ ಮಾಡಿದ್ದೀವಿ, ಇಷ್ಟು ವರ್ಷ ಮಾಡಿದ್ವಿ, 21 ವರ್ಷ ಮಾಡಿದ್ವಿ, ನಿಲ್ಲಿಸಬಹುದಾ? ಇಲ್ಲ, ವಸ್ತುತಃ ನಿಲ್ಲಿಸೋ ಹಾಗಿಲ್ಲ. ಸಾಕಾಗಿದ್ದರೆ, ನಿಮ್ಮ ಶರೀರಕ್ಕೆ ಬಳಲಿಕ್ಕೆ ಬಂದಿದ್ದರೆ, ಸಾಕಾಯ್ತಪ್ಪ ನನಗೇನು ಮಾಡೋಕ್ಕಾಗಲ್ಲ ಅಂತ ಶರೀರ ಸೋತಿದ್ದರೆ ನಿಲ್ಲಿಸಬಹುದು. ಇಲ್ಲ, ಶರೀರ ಸೋತಿಲ್ಲ, ಪ್ರೀತಿ ಇದ್ದಾಗ ಸೋಲಿರಲ್ಲ. ಒಂದು ಸಲ ಉತ್ಕಟವಾದ ಪ್ರೀತಿ ಬಂದರೆ ಆರೋಗ್ಯ ಹದಗೆಟ್ಟಾಗಲೂ ಗಣಪತಿ ಕಡೆಗೆ ತಿರುಗೋಣ ಅಂತ ಅನಿಸುತ್ತೆ. ಇವತ್ತು ಸಂಕಷ್ಟಹಾರ ಇದೆಯಪ್ಪ, ಕನಿಷ್ಠ ಒಂದು ನಮಸ್ಕಾರವಾದರೂ ಹಾಕೋಣ, ಅಥರ್ವಶೀರ್ಷ ಆದರೂ ಹೇಳ್ಕೊಳ್ಳೋಣ, ಅದು ಬರುತ್ತೆ. ಇದು ಹೇಗೆ ಅಂತಂದರೆ, ವ್ರತ ಪೂಜೆ ಇತ್ಯಾದಿಗಳೆಲ್ಲ ನೀವು ಯಾರನ್ನು ಉತ್ಕಟವಾಗಿ ಪ್ರೀತಿಸ್ತೀರೋ ಅವರ ಕಡೆಗೆ ನಿಮ್ಮ ಆ ಒಲವು ಹೇಗೆ ಹರಿವು ಸದಾ ಇರುತ್ತೋ, ಕನಸಲ್ಲೂ ಅವರೇ ಬರ್ತಕ್ಕಂಥದ್ದು. ಅಥವಾ ಯಾರನ್ನ ತುಂಬ ಪ್ರೀತಿಸ್ತೀರಾ, ಅವ್ರ ಬಗೆಗೆ ಇನ್ನಿಲ್ಲದ ಆಲೋಚನೆ ಬೆಳಗ್ಗೆ ಕಣ್ಣು ತೆರೆದಾಗಲಿಂದ ಮುಚ್ಚುವವರೆಗೂ ಹೇಗಿರುತ್ತೋ ಆ ರೀತಿಯ ಧ್ಯಾನ, ಮಗ್ನತೆ, ಆರಾಧನೆಗಳಲ್ಲಿ ಇರಬೇಕು. ಬೇರೆ ಯಾವ ವ್ಯಕ್ತಿಗಳಿಂದಲೂ ನಮಗೆ ಯಾವ ರೀತಿಯ ಸಮಾಧಾನವೂ ಸಿಗುತ್ತೆ ಅಂದ್ಕೊಳ್ಳೋದು ನಮ್ಮ ತಪ್ಪು ಕಲ್ಪನೆ, ಅಭಿಪ್ರಾಯ. ಭಗವಂತನಿಂದ ನಮಗೆ ಸಮಾಧಾನ, ಸೌಖ್ಯ, ನೆಮ್ಮದಿ ಎಲ್ಲವೂ ಕಾಲವಶಾತ್ ಬಂದು ಬೀಳುತ್ತೆ ನಮ್ಮ ಕಾಲಡಿಗೆ. ಹೀಗಾಗಿ ಈ ಸಂಕಷ್ಟಹಾರ ಚೌತಿ ಅದನ್ನು ಹೇಗೆ ಅಂದರೆ ಪ್ರೀತಿಯಿಂದ, ಕುವೆಂಪು ಅವ್ರನ್ನ ಗಮನಿಸ್ಕೊಳ್ಬೇಕು. ಈ ಭಗವಂತನ ಭಕ್ತಿಯ ಪ್ರೀತಿ ವಿಚಾರದಲ್ಲಿ ಸದಾ ಅವರೊಂಥರ ಆದರ್ಶವಾಗಿ ನಿಂತು ಬಿಡ್ತಾರೆ. ಒಂದು ಹೂವು ಕೀಳುವಾಗಲೂ ಭಗವಂತನಿಗೆ ಆ ಗಿಡಕ್ಕೆ ನೋವು ಮಾಡಿದ್ರೆ ಭಗವಂತನಿಗೆ ನೋವಾಗೋದಿಲ್ವಾ? ಭಗವಂತ ಅಲ್ಲಿಲ್ವಾ ಹೇಳಿ? ಹೀಗಾಗಿ ಆ ಗಿಡದಲ್ಲೇ ಇರಲಪ್ಪ, ನೀನು ಪೂಜೆ ಇಲ್ಲಿಂದಲೇ ಮಾಡಿಬಿಡ್ತೇನೆ, ನೀ ಗಿಡವನ್ನೇ ನಿನಗೆ ಅರ್ಪಣೆ ಮಾಡಿಬಿಡ್ತೇನೆ, ತಗೋ ಇದು ಅಲಂಕಾರವೇ ನಿನಗೆ ಅಂತ. ಆ ರೀತಿಯಲ್ಲಿ ಆ ಹೂವನ್ನು ಕೊಯ್ದು, ಇದು ಬೇರೆ ಇನ್ನೊಬ್ಬ ಕವಿ ತೆಲುಗಿನಲ್ಲಿ, ಆ ಕವಿ ಅಂತೂ ಹೇಳ್ತಾನೆ, ಆ ಹೂವನ್ನು ಕತ್ತರಿಸಿ ಅದರ ಕೊರಳನ್ನು ಕತ್ತರಿಸ್ಕೊಂಡು ಬಂದು ನೀವು ಸೂಜಿಯನ್ನು ತಗೊಂಡು ಪೋಣಿಸಿ ಅದಕ್ಕೆ ಚುಚ್ಚಿ ಅದರಲ್ಲಿ ದಾರವನ್ನು ಬೆಸೆದು ಆ ಮಾಲೆ ಮಾಡಿದ್ರೆ ಅವೆಲ್ಲ ಈ ಶವಗಳ ಉಪಾದಿಯಲ್ಲಿ ನೇತಾಡ್ತಾ ಇರೋದಿಲ್ವಾ? ಇದನ್ನು ತೊಗೊಂಡು ಹೂವಿನ ಮಾಲೆ ಅಂತ ಹಾಕಿದ್ರೆ ಅದನ್ನು ದೇವರಾದರೂ ಒಪ್ತಾನ ಅಂತ. ಈ ಥರ ಹೂವಿನ ಮೇಲೆ ಪ್ರೀತಿ, ಇದೆಲ್ಲವೂ ಭಾವೋನ್ನತಿ, ಭಾವದ ಉತ್ಕಟತೆ. ಇಂಥ ಪ್ರೀತಿ ಒಂದು ಹೂವಿನಲ್ಲಿ, ಒಂದು ನಾವು ಸಮರ್ಪಣೆ ಮಾಡುವ ಯಾವುದೋ ನೈವೇದ್ಯ ಇತ್ಯಾದಿಗಳಲ್ಲಿ ಇರ್ತಕ್ಕಂಥ ಪ್ರೀತಿ, ಭಗವದ್ ಆರಾಧನೆ, ನಾವು ಹೇಳೋ ಮಂತ್ರದಲ್ಲೋ ಶ್ಲೋಕದಲ್ಲೋ ಅಥವಾ ನೀವು ಮಾಡುವ ಪೂಜೆ, ಇನ್ಯಾವುದೋ ಅಭಿಷೇಕ, ನೀರನ್ನು ನಾವೇನು ಕೊಳಬೇಕಾಗಿಲ್ಲ, ಮತ್ತೊಂದು ಮಾಡಬೇಕಾಗಿಲ್ಲ. ಅಭಿಷೇಕ ಮಾಡಿದ್ರೆ ಗಣಪತಿಗೆ ಇಷ್ಟವಾಗುತ್ತೆ.
ಆ ರೀತಿಯಲ್ಲಿ ಯಾವುದು ಮನಸ್ಸಿಗೆ ಕವಿ ಭಾವನೆ ಬಹಳ ಕಷ್ಟ ಬಿಡಿ. ಯಾಕೆಂದರೆ ಅವರು ಒಂದು ಹೂವನ್ನು ಮುದುಡಿದ್ರು ಆ ಹೂವಿಗೆ ನೋವಾಗುತ್ತೆ, ಅದು ಪರಮಾತ್ಮನಿಗೆ ಅದು ನೋವೇ ಅಂತ ಅಂದುಕೊಳ್ತಾರೆ. ಅದು ಔನ್ನತ್ಯವಾದ ಭಾವಸಿದ್ಧಿ, ಅದು ಬೇರೆದು. ನಮ್ಮ ಮಟ್ಟಿಗೆ ಇರ್ತಕ್ಕಂಥ ಇನ್ನೊಬ್ಬರಿಗೆ ತೊಂದರೆ ಮಾಡದೆ ಇರ್ತಕ್ಕಂಥ ಪರಿಕರ ಏನಿದೆಯೋ ಅದರಲ್ಲೇ ಭಗವಂತನ ಆರಾಧನೆ ಮಾಡ್ತಕ್ಕಂಥದ್ದು, ಭಾವ ಸಮರ್ಪಣೆ ಮಾಡೋದು. ನಿಮಗೆ ತಿಳಿದ ಹಾಗೆ ಒಂದು ಸಂಗೀತ ಗೊತ್ತಿದೆಯಾ, ಗಣಪತಿ ಮುಂದೆ ಅಚ್ಚುಕಟ್ಟಾಗಿ ರಾಗಸಹಿತವಾಗಿ ಶ್ರುತಿಬದ್ಧವಾಗಿ ಒಂದು ಹಾಡು ಹೇಳಿ, ಅದು ಪೂಜೆ ಅನಿಸ್ಕೊಳ್ಳುತ್ತೆ. ನಾಟ್ಯ ಗೊತ್ತಿದೆಯಾ, ಒಂದು ನಾಟ್ಯ ಸಮರ್ಪಣೆ, ಅದು ನೃತ್ಯಾಂಜಲಿ ಸಮರ್ಪಣೆ ಮಾಡಿ. ಏನು ಗೊತ್ತಿದೆಯೋ ಏನೂ ಗೊತ್ತಿಲ್ವಾ, ಕೇಳಿಸ್ಕೊಳ್ತೀನಪ್ಪ, ನನಗೇನೂ ಗೊತ್ತಿಲ್ಲ, ಮಂತ್ರ ಗೊತ್ತಿಲ್ಲ, ತಂತ್ರ ಗೊತ್ತಿಲ್ಲ. ಭಗವತ್ಪಾದರು ಹೇಳ್ತಾರಲ್ಲ, ನ ಮಂತ್ರಂ ನೋ ಯಂತ್ರಂ ತದಪಿ ಚ ನ ಜಾನೆ ಸ್ತುತಿ ಮಹೋ ನ ಚಾಹ್ವಾನಂ ಧ್ಯಾನಂ ತದಪಿ ಚ ನ ಜಾನೆ ಸ್ತುತಿ ಕಥಾ. ನಂಗೆ ಏನೇನೂ ಗೊತ್ತಿಲ್ಲ, ನನಗೆ ಗೊತ್ತಿರೋದು ಒಂದೇ ನಿನ್ನ ಕೇಳಿಸ್ಕೊಳ್ಳೋದು, ನಿನ್ನ ಹೀಗೆ ಸಮರ್ಪಣೆ ಮಾಡೋದು, ನನ್ನ ಭಾವನೆಯನ್ನು, ಇಷ್ಟೇ ನನಗೆ ಗೊತ್ತಿರೋದು. ಅಷ್ಟೇ ಮಾಡಿದರೆ ಆಗುತ್ತೆ. ಗಣಪತಿಯನ್ನು ಸ್ಮರಣೆ ಮಾಡಿಕೊಂಡು ಗಣಪತಿಯ ಗಣಪತಯೇ ನಮಃ ಇಷ್ಟೇ ಮಂತ್ರವನ್ನು ಸರಳವಾಗಿ ಹೇಳ್ಕೊಂಡ್ರೂ ಆಗುತ್ತೆ. ಆದರೆ ಚೆನ್ನಾಗಿ ಗೊತ್ತಿರೋರು, ಚೆನ್ನಾಗಿ ಇವೆಲ್ಲ ಗೊತ್ತಿರ್ತಕ್ಕಂಥವ್ರು ಇದು ಇಷ್ಟೇ ಮಾಡ್ತೀನಿ ಅಂದರೆ ಅದು ಪಾಪವಾಗುತ್ತೆ. ನಿಮ್ಮ ಸಾಮರ್ಥ್ಯ ನೋಡಿಕೊಂಡು ಯಥಾಶಕ್ತಿ ತಥಾ ನಮಸ್ಕಾರ ಅಂತ ಆ ರೀತಿಯಲ್ಲಿ ನಮಸ್ಕಾರ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಸಂಕಷ್ಟಹರ ಚತುರ್ಥಿಯನ್ನು ಯಾವ ರೀತಿ ಆಚರಿಸಬೇಕು, ಯಾಕೆ ಆಚರಿಸಬೇಕು ಅಂತ ತಿಳಿಸ್ಕೊಟ್ರಿ. ಈಗ ಇವತ್ತಿನ ಸಂದೇಶಗಳ ಕಡೆ ಗಮನ ಹರಿಸೋಣ. ಮೊದಲ ಸಂದೇಶ ಜಯಶೀಲ HD ಹೊನ್ನಾಳಿಯಿಂದ. ಇವರು ಸವಿವರವಾಗಿ ಅವರ ಸಂದೇಶವನ್ನು ಕೇಳಿದ್ದಾರೆ. ಮೊದಲಿಗೆ ಅವರ ಹುಟ್ಟಿದ ದಿನಾಂಕ 5/9/1976, ಹುಟ್ಟಿದ ಸಮಯ 7 AM. ಇವರ ಪ್ರಶ್ನೆ, ಮೊಣಕಾಲಿನ ಸಮಸ್ಯೆ ಇದೆ, ಆಪರೇಷನ್ ಮಾಡೋದಕ್ಕೆ ಡಾಕ್ಟರ್ ಹೇಳ್ತಾ ಇದ್ದಾರೆ. ಆಪರೇಷನ್ ಮಾಡಿಸಿದ್ರೆ ಕೆಲಸ ಬಿಡಬೇಕಾಗತ್ತೆ, ಏನು ಮಾಡಬೇಕು ಶಾಸ್ತ್ರಿಗಳೇ ಅಂತ ಕೇಳ್ತಿದ್ದಾರೆ. ಜಯಶೀಲ ಅವರ ಪ್ರಶ್ನೆ ಅದು ಆರೋಗ್ಯಕ್ಕೆ ಸಂಬಂಧಿಸಿದೆ ಮತ್ತು ವೃತ್ತಿಯಲ್ಲೂ ಪಾಪ ಅವರೇನು ಸಂಬಂಧಿಸಿ ಕೆಲಸ ಬಿಡಬೇಕಾ ಬೇಡವಾ ಈ ಗೊಂದಲದಲ್ಲಿದ್ದಾರೆ. ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದಲ್ಲಿ ಬುಧ ಬಲಿಷ್ಠನಾಗಿದ್ದಾನೆ. ಲಗ್ನಾಧಿಪತಿ ಚೆನ್ನಾಗಿದ್ದರೆ ಅದು ಒಂದು ಬಲ, ಶರೀರಕ್ಕೆ ಸಿಗುವಂಥ ಬಲ. ಆ ಬಲ ನಿಮಗಿದೆ. ಅಷ್ಟೇ ಅಲ್ಲದೆ ಅಷ್ಟಮಾಧಿಪತಿ ಕುಜನೂ ನಿಮ್ಮ ಲಗ್ನದಲ್ಲಿದ್ದಾನೆ, ಅದು ಸ್ವಲ್ಪ ತೊಡಕೆ. ಅಷ್ಟಮಾಧಿಪತಿ ಲಗ್ನವನ್ನು ಸೇರೋದು ಸ್ವಲ್ಪ ತೊಂದರೆ. ಮತ್ತು ಈಗ ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಗುರುದಶೆಯಲ್ಲಿ ಈಗ ರಾಹುವಿನ ಭುಕ್ತಿ ನಡೀತಾ ಇದೆ. ಈ ಹಿಂದೆ ಕುಜನ್ ನಡೀತಾ ಇತ್ತಲ್ಲ, ಆ ಕಾಲದಲ್ಲಿ ನಿಮಗೆ ಇದು ಶುರುವಾಗಿದೆ ಸಮಸ್ಯೆಗಳು ಅನ್ನೋದನ್ನು ಸೂಚಿಸ್ತಾ ಇದೆ. ಹೀಗಾಗಿ ನಿಮಗೆ ಕಾಲಿನ ಬಾಧೆ ಸೂಚಿಸ್ತಾ ಇದೆ ಅಂತ ಹೇಳಿದ್ರಿ. ಕಾಲಿನ ಸ್ಥಳದಲ್ಲಿ ಶನೈಶ್ಚರನಿದ್ದಾನೆ. ಈ ಕಾರಣದಿಂದಾಗಿ ಪಾಪಗ್ರಹಗಳು ಯಾವ ಭಾಗದಲ್ಲಿದ್ದರೆ ಆ ಭಾಗಕ್ಕೆ ತೊಂದರೆ ಆಗುತ್ತೆ ಅಂತ. ಹೀಗಾಗಿ ನೀವು ಆಪರೇಷನ್ ಮಾಡಿಸಿ, ಅದರಲ್ಲಿ ತೊಂದರೆ ಇಲ್ಲ. ಅದನ್ನು ಮಾಡಿಸೋದ್ರಿಂದ ನಿಮಗೇನು ಪ್ರಮಾದ ಆಗುತ್ತೆ, ಮತ್ತೊಂದು ಆ ಥರದ್ದು ಯಾವ ಲಕ್ಷಣವೂ ಇಲ್ಲ. ಹೀಗಾಗಿ ಯೋಚನೆ ಮಾಡಬೇಡಿ. ಬಹಳ ಮುಖ್ಯವಾಗಿ ನಿಮ್ಮ ಲಗ್ನಕ್ಕೆ ಲಗ್ನಾಧಿಪತಿ ಬುಧ ಇರೋದು ಅಷ್ಟೇ ಅಲ್ಲ, ಗುರುವಿನ ದೃಷ್ಟಿಯೂ ಲಗ್ನಕ್ಕಿದೆ. ಹೀಗಾಗಿ ನಿಮಗೇನು ಪ್ರಮಾದ ಆಗೋದಿಲ್ಲ, ಆತಂಕ ಮಾಡ್ಕೋಬೇಡಿ. ಆಪ್ರೇಷನ್ ಮಾಡಿಸೋದ್ರಿಂದ ಒಳ್ಳೆ ಕಡೆ ಆಪ್ರೇಷನ್ ಮಾಡಿಸಿ, ಅದು ಸರಿ ಹೋಗುತ್ತೆ, ಯೋಚನೆ ಮಾಡಬೇಡಿ. ಕೆಲಸದ ಬಗ್ಗೆ ಕೇಳಿದ್ದೀರಿ. ಕೆಲಸಕ್ಕೆ ಈಗ ಏನು ಅಂಥ ಕುಂದು ಬರುವಂಥ ಯಾವ ಲಕ್ಷಣವೂ ಕಾಣ್ತಾ ಇಲ್ಲ. ಜಾತಕದ ರೀತಿಯಲ್ಲಿ ತೊಂದರೆ ಆಗುವಂಥ ಲಕ್ಷಣಗಳೇನು ಕಾಣ್ತಾ ಇಲ್ಲ. ನಿಮಗೆ ಅದು ಕಷ್ಟ ಅನ್ನಿಸ್ತಾ ಇದೆ, ಮುಂದೆ ಓಡಾಡೋದು ಕಷ್ಟ ಆಗುತ್ತೆ ಅಂತಂದರೆ ನೀವು ತೊಂದರೆ ಇಲ್ಲ. ನಿಮಗೆ ಕೆಲಸವನ್ನು ಬಿಟ್ಟರು ನಿಮಗೆ ಲಾಭದಲ್ಲಿರ್ತಕ್ಕಂಥ ಶನೈಶ್ಚರ ಸ್ವಲ್ಪ ಮಟ್ಟಿಗೆ ಸಹಾಯವನ್ನೇ ಉಂಟು ಮಾಡ್ತಾನೆ. ಯಾವುದೋ ಒಂದು ಬಗೆಯಲ್ಲಿ ಹಿರಿಯರಿಂದ, ಸೀನಿಯರ್ಸಿಂದ, ನಿಮ್ಮ ಆಫೀಸಲ್ಲೇ ಇರ್ತಕ್ಕಂಥ ಸೀನಿಯರ್ಸಿಂದನೂ ಅನುಕೂಲ ಅಂತೂ ಆಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಆತಂಕ ಇಟ್ಕೋಬೇಡಿ. ಮತ್ತು ನೀವು ಈಗ ನಡೀತಾ ಇರ್ಬೋದು ರಾಹು, ಈ ಕಾರಣದಿಂದಾಗಿ ಒಂದು ಆಶ್ಲೇಷ ಬಲಿ ಮಾಡಿಸಿ, ನವಗ್ರಹ ಶಾಂತಿ ಮಾಡಿಸಿ ಒಂದು ಆಶ್ಲೇಷ ಬಲಿ ಮಾಡಿಸಿ. ಇವೆರಡು ನಿಮಗೆ ಉತ್ಕೃಷ್ಟವಾದ ಫಲ ಕೊಡುತ್ತೆ, ಆರೋಗ್ಯ ಸಿದ್ಧಿಯನ್ನು ಉಂಟು ಮಾಡಿಕೊಡುತ್ತೆ. ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಜಯಶೀಲ ಅವರು ಅವರ ಪತಿಯ ಬಗ್ಗೆ ಕೂಡ ಕೇಳಿದ್ದಾರೆ. ಅವರ ಹುಟ್ಟಿದ ದಿನಾಂಕ 24/8/1977, ಬೆಳಗ್ಗೆ 4 ಗಂಟೆಗೆ. ಇವರ ಪ್ರಶ್ನೆ, ಒಂದು ಕಂಟಕ ಇದೆ ಅಂತ ಹೇಳಿ ಈಗಾಗಲೇ ದೋಷ ಪರಿಹಾರ ಕೆಲಸವನ್ನು ಮಾಡಿಸಿದ್ದಾರೆ. ಅವರ ಗಂಡನ ರಾಶಿ ಹಾಗೂ ನಕ್ಷತ್ರವನ್ನು ತಿಳಿಸಿ, ಮತ್ತು ಆರೋಗ್ಯ ಮತ್ತು ಮುಂದಿನ ದಾಂಪತ್ಯ ಜೀವನ ಹೇಗಿರುತ್ತೆ ಅಂತ ಕೇಳ್ತಿದ್ದಾರೆ. ಇದು ಅವರ ಪತಿ ಬಗ್ಗೆ ಕೇಳಿದಾರಲ್ವ, ವರಜವಂಟರ ಬಗ್ಗೆ ನೋಡೋಣ. ನೋಡಿ, ಇವರದ್ದು ನಕ್ಷತ್ರ ಇತ್ಯಾದಿ ತಿಳಿಸಿ ಅಂತ ಹೇಳಿದಿರಿ. ಮೂಲ ನಕ್ಷತ್ರ ಧನುರಾಶಿ ಆಗುತ್ತೆ ಇವ್ರದ್ದು. ಇನ್ನು ಇವ್ರದ್ದು ಕರ್ಕಟಕ ಲಗ್ನವಾಗಿದೆ. ಲಗ್ನಾಧಿಪತಿ ಚಂದ್ರ 6ನೇ ಮನೆಯಲ್ಲಿದ್ದಾನೆ. ಲಗ್ನದಲ್ಲಿ ಶನಿ ಶುಕ್ರರಿದ್ದಾರೆ. ಪ್ರಸ್ತುತ ಇವರಿಗೆ ನೋಡಿ, ಇವ್ರಿಗೂ ಕೂಡ ಅಷ್ಟಮಾಧಿಪತಿ
ಶನೈಶ್ಚರ ಲಗ್ನದಲ್ಲಿರ್ತಕ್ಕಂಥದ್ದು. ನಿಮ್ಮ ಜಾತಕದಲ್ಲೂ ಲಗ್ನ ಸ್ಥಾನದಲ್ಲಿ ಅಷ್ಟಮಾಧಿಪತಿ ಕುಜ ಇರತಕ್ಕಂಥದ್ದು. ಈಗ ಇವರಿಗೆ ಕುಜರಾಹು ಸಂಧಿಶಾಂತಿ ನಡೀತಾ ಇದೆ. ಆರೋಗ್ಯದ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ. ಹೀಗಾಗಿ ಕುಜರಾಹು ಸಂಧಿಶಾಂತಿ ಮಾಡಿಸ್ಬೇಕು ಇವರಿಗೆ. ಆಮೇಲೆ ರಾಹು ಪ್ರಾರಂಭವಾಗುತ್ತೆ. ತೃತೀಯದ ರಾಹು ತೊಂದರೆ ಮಾಡೋಲ್ಲ, ಯೋಚನೆ ಮಾಡಬೇಡಿ. ಈಗ ಕುಜರಾಹು ಸಂಧಿಶಾಂತಿ ಕಾಲ ಅನಿವಾರ್ಯ ಇದೆ. ತಾವು ಏನೇನೋ ಶಾಂತಿ ಮಾಡಿಸಿದ್ದೀರಿ ಅಂತ ಹೇಳಿದ್ದೀರಿ, ಆದರೆ ಈಗ ಈ ಕುಜರಾಹು ಸಂಧಿಶಾಂತಿ ಮಾಡಿಸಲೇಬೇಕು, ಇದು ಅನಿವಾರ್ಯವಾಗಿದೆ. ಹೇಗೆ ದಯವಿಟ್ಟು ಇದನ್ನು ಮಾಡಿಸಿ. ದಾಂಪತ್ಯದಲ್ಲೂ ಏನು ಸಮಸ್ಯೆ ಇತ್ಯಾದಿ ಕೇಳಿದ್ದೀರಿ, ಏನು ಸಮಸ್ಯೆ ಇಲ್ಲ, ಮುಂದೆ ಸರಿ ಹೋಗುತ್ತೆ, ಮುಂದೆ ಚೆನ್ನಾಗಿರ್ತೀರ, ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳ ಮುಂದಿನ ಸಂದೇಶ ಓಂಕಾರಯ್ಯ ತರೀಕೆರೆಯಿಂದ. ಇವರು ಹುಟ್ಟಿದ ದಿನಾಂಕ 26/9/1975, ಹುಟ್ಟಿದ ಸಮಯ 7:45 AM. ಇವರ ಪ್ರಶ್ನೆ, ಕಳೆದ 20 ವರ್ಷಗಳಿಂದ ನಾನು ಕೆಲವು ವ್ಯವಹಾರ ಮಾಡ್ತಿದ್ದೇನೆ. ಇತ್ತೀಚೆಗೆ ಒಂದು 5 ವರ್ಷದಿಂದ ಪರಿಸ್ಥಿತಿ ಚೆನ್ನಾಗಿಲ್ಲ, ಪರಿಹಾರ ತಿಳಿಸಿ ಅಂತಿದ್ದಾರೆ. ಓಂಕಾರಯ್ಯವರ ಪ್ರಶ್ನೆ ಅದು. ವ್ಯವಹಾರ ಮಾಡ್ತಿದ್ದಾರೆ, ಪರಿಸ್ಥಿತಿ ಹದಗೆಟ್ಟಿದೆ ಅಂತ ಕೇಳಿದಾರಲ್ವ ಪಾಪ. ನೋಡೋಣ. ನೋಡಿ, ಕರ್ಮಸ್ಥಾನದಲ್ಲಿ ನಿಮಗೆ ಶನೈಶ್ಚರ ಇದ್ದಾನೆ. ಶನೈಶ್ಚರನಿಗೆ ಅಲ್ಲಿ ವಸ್ತುತಃ ಚಂದ್ರಕ್ಷೇತ್ರದಲ್ಲಿ ಶನಿ ಇರತಕ್ಕಂಥ ಸ್ವಲ್ಪ ವಿಳಂಬ ಆಗುತ್ತೆ, ಹಿನ್ನಡೆ ಆಗುತ್ತೆ, ಮತ್ತು ಮೋಸಗಳಾಗೋ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಕಾರಣ ಕರ್ಮಸ್ಥಾನದಲ್ಲಿ ಶನೈಶ್ಚರ ಇರತಕ್ಕಂಥದ್ದು, ಅವನ ಟೈಮ್ ನಡೀತಾ ಇರೋದು ನಿಮಗೆ. ಹೀಗಾಗಿ ತಾವು ತಪ್ಪದೇ ಶನೈಶ್ಚರ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಪ್ರತಿ ಶನಿವಾರ ಶನೈಶ್ಚರನಿಗೆ ರುದ್ರಾಭಿಷೇಕ ಮಾಡಿಸಿ, ಸ್ವಲ್ಪ ತಿಲ ದಾನ, ಕಪ್ಪೆಳ್ಳನ್ನು ದಾನ ಮಾಡ್ತಕ್ಕಂಥದ್ದು. ಪ್ರತಿ ಶನಿವಾರ ಒಂದು ರುದ್ರಾಭಿಷೇಕ, ಮತ್ತೊಂದು ದಾನ. ಇದು ನಿರಂತರವಾಗಿ 23 ಶನಿವಾರ ಮಾಡಬೇಕು. ತುಂಬ ಸಹಾಯವಾಗುತ್ತೆ. ನಿಮಗೇನು ತೊಡಕಾಗಿದೆ ಅದು ಹಂತ ಹಂತವಾಗಿ ನಿವಾರಣೆಯಾಗಿ ಒಂದು ಸಮಾಧಾನ, ಒಂದು ಒಳ್ಳೆಯ ಫಲವನ್ನು ಕಾಣಲಿಕ್ಕೆ ಅವಕಾಶ ಆಗುತ್ತೆ. ತಪ್ಪದೇ ಅದನ್ನು ಮಾಡಿ. ಸರಳವಾಗಿದೆ. ಶನಿ ದೇವಸ್ಥಾನಕ್ಕೆ ಹೋಗೋದು, ಈ ಕಪ್ಪನ ಎಳ್ಳನ್ನು ಕೊಡೋದು, ಮತ್ತು ಅಭಿಷೇಕ ಮಾಡಿಸ್ಕೊಂಬರೋದು ನಿಮ್ಮ ಹೆಸರಿನಲ್ಲಿ. ಇದು ನಿರಂತರವಾಗಿ ಮಾಡಿ. 23 ಶನಿವಾರ ಮಾಡಿ, ಖಂಡಿತ ಅನುಕೂಲ ಆಗುತ್ತೆ, ಒಳ್ಳೆಯದಾಗಲಿ. ಶಾಸ್ತ್ರಿಗಳ ಮುಂದಿನ ಸಂದೇಶ ಸೌರಭ ಕಿಕ್ಕೇರಿಯಿಂದ. ಇವರು ಹುಟ್ಟಿದ ದಿನಾಂಕ 25/3/1990, ಹುಟ್ಟಿದ ಸಮಯ 1:20 PM. ಇವರ ಪ್ರಶ್ನೆ, ಮದುವೆ ಬಗ್ಗೆ ತಿಳಿಸಿ ಅಂತ. ಸೌರಭ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಮಿಥುನ ಲಗ್ನ. ಲಗ್ನದಿಂದ ಸಪ್ತಮಾಧಿಪತಿ ಗುರು ನಿಮ್ಮ ಲಗ್ನದಲ್ಲೇ ಇರತಕ್ಕಂಥದ್ದು. ಲಗ್ನದಿಂದ ಗುರು ಸಪ್ತಮವನ್ನು ವೀಕ್ಷಿಸೋದು, ವಿವಾಹ ಸ್ಥಾನವನ್ನು ವೀಕ್ಷಿಸೋದು ತುಂಬ ಒಳ್ಳೆಯದು. ಪ್ರಸ್ತುತ ಕಾಲವನ್ನು ನೋಡೋಣ. ಈಗ ತಮಗೆ ಬುಧ ದಶೆಯಲ್ಲಿ ಈಗ ಬುಧವನ ಭುಕ್ತಿ ನಡೀಇದೆ, ಲಗ್ನಾಧಿಪತಿ ಕಾಲ ನಡೀತಾ ಇದೆ. ಈಗ ಅವಕಾಶ ಇದೆ. ಮುಂದಿನ ಮೇ ಒಳಗೆ ವಿವಾಹವಾಗುವ ಸಾಧ್ಯತೆ ಹೆಚ್ಚಾಗಿದೆ, ಚೆನ್ನಾಗಿದೆ, ಯೋಚನೆ ಮಾಡಬೇಡಿ, ಚೆನ್ನಾಗಿದೆ. ಆದರೆ ಈಗ ಅದು ಒಂದು ತೊಡಕು ಇದೆ. ಏನಂದರೆ, ಅಷ್ಟಮದಲ್ಲಿರ್ತಕ್ಕಂಥ ರಾಹು, ಕುಜ, ಶನೈಶ್ಚರ ಈ ಗ್ರಹಗಳ ಶಾಂತಿ ಬೇಕು. ರಾಹು ಕುಜ ಅಂತೂ ಮಸ್ಟ್ ಆ್ಯಂಡ್ ಶುಡ್. ಶನೈಶ್ಚರನಿಗಾದರೂ ಸ್ವಕ್ಷೇತ್ರ, ಶುಕ್ರನಿಗೆ ಮಿತ್ರಕ್ಷೇತ್ರ, ತೊಂದರೆ ಇಲ್ಲ. ಆದರೆ ಕುಜ ರಾಹು ಈ ಗ್ರಹಶಾಂತಿಯನ್ನು ದಯವಿಟ್ಟು ಮಾಡಿಸಿ. ಇದರಿಂದ ನಿಮಗೆ ನಿಮ್ಮ ದಾರಿ ಸುಲಭ ಆಗುತ್ತೆ. ವಿವಾಹ ಫಲ ಅನ್ನೋದು ಆ ಭಾಗದಲ್ಲಿ ಇದೆ, ಮಧ್ಯದಲ್ಲಿ ತೊಡಕಿದೆ. ಹೇಗೆ ತೊಡಕನ್ನು ಬಿಡಿಸ್ಕೋಬೇಕು, ಫಲ ಸಿಗುತ್ತೆ. ಆ ರೀತಿಯಲ್ಲಿ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ, ಆಗುತ್ತೆ. ಈ ವರ್ಷದಲ್ಲಿ ಮದುವೆ ಸಾಧ್ಯತೆ ಚೆನ್ನಾಗಿದೆ. ಶಾಸ್ತ್ರಿಗಳ ಮುಂದಿನ ಸಂದೇಶ ಕಾರ್ತಿಕ್ ಚಿಕ್ಕಮಗಳೂರಿಂದ. ಇವರು ಹುಟ್ಟಿದ ದಿನಾಂಕ 19/5/2001, ಹುಟ್ಟಿದ ಸಮಯ 4:52 PM. ಇವರ ಪ್ರಶ್ನೆ, ಶಿಕ್ಷಣ ಬಗ್ಗೆ. ಸಿವಿಲ್ ಎಕ್ಸಾಮ್ಗಾಗಿ ತಯಾರಿ ಮಾಡ್ತಿದ್ದೇನೆ, ಅದು ಒಳ್ಳೆಯದಾ ತಿಳಿಸಿ ಅಂತ. ಕಾರ್ತಿಕ್ ಅವರ ಪ್ರಶ್ನೆ, ಸಿವಿಲ್ ಎಕ್ಸಾಮ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಹೇಗಿದೆ ಮುಂದೆ ಅಂತಲ್ವಾ? ನೋಡೋಣ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಪಂಚಮಾಧಿಪತಿ ಶನೈಶ್ಚರ ನಿಮ್ಮ ಜಾತಕದಲ್ಲಿ ಅಷ್ಟಮದಲ್ಲಿದ್ದಾನೆ. ನೋಡಿ, ನೀವು ತಪ್ಪದೇ ಆಂಜನೇಯನ ಪ್ರಾರ್ಥನೆ ಮಾಡಬೇಕು. ಪ್ರತಿ ಶನಿವಾರ ಆಂಜನೇಯ ಸನ್ನಿಧಾನಕ್ಕೆ ಹೋಗೋದು, ಅಲ್ಲಿ ರಸಬಾಳೆ ಹಾಗೂ ಜೇನು ಇವುಗಳಿಂದ ಅಭಿಷೇಕ ಮಾಡಿಸೋದು, ಆ ಪ್ರಸಾದ ಸ್ವೀಕರಿಸೋದು. ಇದನ್ನು ನೋಡಿಪ್ಪ, ಪ್ರತಿ ಶನಿವಾರ ಮಾಡಿ, ನಿಮ್ಮ ವಿದ್ಯಾಭ್ಯಾಸ ಮುಗಿಯುವವರೆಗೆ ಮಾಡಿ. ಇದು ತುಂಬ ಸಹಾಯವಾಗುತ್ತೆ. ಆಂಜನೇಯನ ಅನುಗ್ರಹ ಬೇಕು ತಮಗೆ. ಈಗ ಶುಕ್ರದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಚಂದ್ರನ ಭುಕ್ತಿಯಾಗಿದೆ. ಚಂದ್ರ ನಿಮ್ಮ ಜಾತಕದಲ್ಲಿ ಅವನು ಕೂಡ ಷಷ್ಠದಲ್ಲಿದ್ದಾನೆ. ಈ ಒಂದು ಆಂಜನೇಯನ ಪ್ರಾರ್ಥನೆ ನಿರಂತರವಾಗಿ ಮಾಡಿ, ಅದರಿಂದ ನಿಮ್ಮ ಏಳಿಗೆ ಆಗುತ್ತೆ, ಒಳ್ಳೆಯದಾಗಲಿ ತಮಗೆ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಕುಜನನ್ನು ಕಾಣ್ತಾ ಇದ್ವಿ, ವೃಷಭ ರಾಶಿಯಲ್ಲಿ ರವಿ ಇರ್ತಕ್ಕಂಥದ್ದು, ಮಿಥುನ ರಾಶಿಯಲ್ಲಿ ಬುಧ ಶುಕ್ರ ರೇವತಿಯನ್ನು ಕಾಣ್ತಾ ಇದ್ವಿ, ಗುರು ಇರ್ತಕ್ಕಂಥದ್ದು ಕರ್ಕಟಕ ರಾಶಿಯಲ್ಲಿ, ಮಾಂದಿ ಜೊತೆಗೆ ಈ ದಿವಸ ಗುರು ಇರ್ತಕ್ಕಂಥದ್ದು, ಮಾಂದಿಯು ಅಲ್ಲೇ ಕರ್ಕಟಕದಲ್ಲೇ ಉದಯ ಆಗಿದೆ. ಇನ್ನು ಕೇತು ಇರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ, ಚಂದ್ರ ಇರ್ತಕ್ಕಂಥದ್ದು ಈ ದಿವಸ ಅದು ಧನು ರಾಶಿಯಲ್ಲಿ,
ಇನ್ನು ರಾಹು ಕುಂಭದಲ್ಲಿ, ಶನೈಶ್ಚರ ಮೀನದಲ್ಲಿ. ಹೇಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಭಾಗ್ಯದಲ್ಲಿ ಚಂದ್ರ ಇದ್ದಾನೆ. ಹೀಗಾಗಿ ಒಂದು ಶುಭ ಧರ್ಮ ಕಾರ್ಯಗಳಲ್ಲಿ ಪಾಲ್ಗೊಳ್ತೀರಾ. ಉತ್ತಮ ಚಿಂತಕರ ಒಂದು ಪರಿಚಯವಾಗ್ತಕ್ಕಂಥದ್ದು, ಉತ್ತಮರ ಭೇಟಿಯಾಗುವ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ ಈ ದಿವಸ. ಮತ್ತು ಈ ದಿವಸ ನಿಮಗೆ ನೀರಿನ ಸಮಸ್ಯೆಗಳು, ನೀರಿನ ತೊಂದರೆಗಳು, ನೀರಿನಿಂದ ಸಮಸ್ಯೆಗಳು ಈ ರೀತಿ ಆಗುವ ಸಾಧ್ಯತೆ ಇರ್ತದೆ. ಹೀಗಾಗಿ ಜಲ ಸಮೀಪದಲ್ಲಿರ್ತಕ್ಕಂಥವ್ರು ಬಹಳ ಎಚ್ಚರ ವಹಿಸಿ. ಉಳಿದ ಹಾಗೆ ಈ ದಿವಸ ಸ್ವಲ್ಪ ವಿಷಜಂತುಗಳ ಭಯ ಸೂಚಿಸ್ತಾ ಇದೆ. ಗಮನ ಇರಲಿ, ಹೆಜ್ಜೆ ಇಡುವಾಗ ನೋಡಿಕೊಂಡು ಎಚ್ಚರ ವಹಿಸಿ. ಉಳಿದ ಹಾಗೆ ಇನ್ನು ನಿಮಗೆ ಸಹೋದರ ಸಹಕಾರ ತುಂಬ ಚೆನ್ನಾಗಿರ್ತದೆ. ಸಂಗಾತಿಯಲ್ಲಿ ಪ್ರೀತಿ ವಿಶ್ವಾಸಗಳು ತುಂಬ ಚೆನ್ನಾಗಿದೆ ಈ ದಿವಸ. ವೃತ್ತಿಯಲ್ಲೂ ಪರವಾಗಿಲ್ಲ, ಅನುಕೂಲದ ವಾತಾವರಣ ಕಾಣ್ತೀರ. ಪ್ರಾರ್ಥನೆಗೆ ಈ ದಿವಸ ನೀವು ದುರ್ಗಾ ಪರಮೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ, ಸಹಾಯ ಸಹಕಾರಗಳನ್ನು ಕಾಣ್ತೀರ. ಮಾತಿನ ಕೌಶಲ್ಯ ಚೆನ್ನಾಗಿದೆ. ಕುಟುಂಬದಲ್ಲಿ ಪ್ರೀತಿ ವಿಶ್ವಾಸಗಳು ಚೆನ್ನಾಗಿರುತ್ತೆ. ಸಂಗಾತಿಯಲ್ಲೂ ಪ್ರೀತಿ ವಿಶ್ವಾಸ ಚೆನ್ನಾಗಿದೆ. ಇನ್ನು ಉಳಿದ ಹಾಗೆ ಈ ದಿವಸ ಸ್ವಲ್ಪ ಗಂಟಲ ಬಾಧೆ ಬರಬಹುದು, ಹುಷಾರು. ಮತ್ತು ಸ್ವಲ್ಪ ಈ ದಿವಸ ಭಯದ ವಾತಾವರಣ ಸೂಚಿಸ್ತಾ ಇದೆ. ಒಂದು ಸಣ್ಣ ಪ್ರಮಾಣದ ಯಾವುದೋ ಒಂದು ಆತಂಕ ನಿಮ್ಮನ್ನು ಆವರಿಸುತ್ತೆ. ಹೀಗಾಗಿ ಗಮನ ಇರಲಿ. ಹೆಣ್ಣುಮಕ್ಕಳಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ ಈ ದಿವಸ ಸಣ್ಣ ಪ್ರಮಾಣದಲ್ಲಿ. ಪ್ರಾರ್ಥನೆಗೆ ಈ ದಿವಸ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ದುರ್ಗಾ ಸ್ತುತಿ ಹೇಳ್ಕೊಳ್ಳಿ, ಭಯ ನಿವಾರಣೆಯಾಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ಆರೋಗ್ಯದಲ್ಲಿ ಬಲ ಚೆನ್ನಾಗಿದೆ. ಈ ದಿವಸ ಸಂಗಾತಿಯಲ್ಲಿ ಪ್ರೀತಿ ವಿಶ್ವಾಸ, ಸಂಗಾತಿಗೆ ಧನಲಾಭ ಬರ್ತಕ್ಕಂಥದ್ದು, ಅದು ನಿಮ್ಮ ಮನಸ್ಸಿಗೂ ಸಮಾಧಾನ ಕೊಡುತ್ತೆ. ಆ ರೀತಿಯಲ್ಲಿ ಚೆನ್ನಾಗಿದೆ. ಕುಟುಂಬದಲ್ಲೂ ಒಳ್ಳೆಯ ಹಿತವಾದ ವಾತಾವರಣ ಇದೆ. ಸ್ವಲ್ಪ ನೀವು ಆಹಾರ ವ್ಯತ್ಯಾಸ, ಸಿಹಿ ಪದಾರ್ಥದ ಅತಿಯಾದ ಸೇವನೆ ಅದು ತೊಂದರೆ ಮಾಡಬಹುದು. ಶುಗರ್ ಪೇಷಂಟ್ಸ್ಗೆ ಸ್ವಲ್ಪ ಹುಷಾರು, ಗಮನ ಇರಲಿ. ಉಳಿದ ಹಾಗೆ ವೃತ್ತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಅನುಕೂಲ, ಸಹಕಾರ, ಸಪೋರ್ಟ್ ಸಿಗ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ ಇವರ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಆರೋಗ್ಯ ಶಿರೋಬಾಧೆ ಬರಬಹುದು ಮತ್ತು ಹೊಟ್ಟೆ ಸಮಸ್ಯೆಗಳು ಉಂಟಾಗಬಹುದು, ಗಮನ ಇರಲಿ. ಉಳಿದ ಹಾಗೆ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ. ಕೆಲಸದಲ್ಲಿ ಹೊಸ ಪ್ರಯತ್ನಕ್ಕೆ ಒಂದು ಬೆಲೆ, ಮಾನ್ಯತೆ ಇದೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ರಾಜಕಾರಣಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ, ಅನುಕೂಲ ಉಂಟಾಗ್ತಕ್ಕಂಥದ್ದು. ಮತ್ತು ಬಹಳ ಮುಖ್ಯವಾಗಿ ಈ ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಅನುಕೂಲದ ದಿನ. ಹಿರಿಯರ ಸಹಾಯ ಸಹಕಾರ, ಮಾರ್ಗದರ್ಶನ ಸಿಗುತ್ತೆ. ಚೆನ್ನಾಗಿದೆ, ಹೆಚ್ಚಿನ ಪಾಲು ಚೆನ್ನಾಗಿದೆ. ಆರೋಗ್ಯದ ದೃಷ್ಟಿಯಿಂದ ದುರ್ಗಾ ಕವಚ ಹೇಳಿಕೊಳ್ಳಿ. ಇನ್ನು ಸಿಂಹರಾಶಿಯವರಿಗೆ ಈ ದಿವಸ ಕೆಲಸಗಳಲ್ಲಿ ತುಂಬ ಚೆನ್ನಾಗಿದೆ. ನಿಮಗೆ ಲಾಭದ ಒಂದು ಲಕ್ಷಣ ಈ ದಿವಸ. ಅದರಲ್ಲೂ ಈ ಕಲೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ, ಸಂಗೀತ, ವಾದ್ಯ, ನೃತ್ಯ ಇಂತಹ ಕ್ಷೇತ್ರಗಳಲ್ಲಿರೋರಿಗೆ ಮತ್ತು ಆರ್ಟಿಸ್ಟ್ಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ ನಿಮಗೆ ಬುದ್ಧಿ ಚುರುಕಾಗಿರ್ತದೆ. ಮಕ್ಕಳಿಂದ ಸಹಾಯ ಸಹಕಾರಗಳನ್ನು ಕಾಣ್ತೀರ ಈ ದಿವಸ. ಮನಸ್ಸು ಪ್ರಸನ್ನವಾಗಿರುತ್ತದೆ ಈ ದಿವಸ. ಪ್ರಾರ್ಥನೆ ಇವು ಸ್ವಲ್ಪ ಕಾಲಿಗೆ ಪೆಟ್ಟಾಗಬಹುದು, ಸ್ವಲ್ಪ ಹುಷಾರು. ಈ ದಿವಸ ಆದಿತ್ಯ ಹೃದಯವನ್ನು ಹೇಳ್ಕೊಳ್ಳಿ. ಇನ್ನು ಕನ್ಯಾ ರಾಶಿಯವರಿಗೆ ಈ ದಿವಸ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲಗಳು, ಸಹಕಾರಗಳು ಸಿಗ್ತಕ್ಕಂಥದ್ದು ಮತ್ತು ನಿಮ್ಮ ಪ್ರತಿಭಾ ಪ್ರದರ್ಶನ, ಆ ರೀತಿಯಲ್ಲಿ ನಿಮ್ಮ ಜಾಣ್ಮೆ ಈ ದಿವಸ ಎಲ್ಲರಿಗೂ ಗೊತ್ತಾಗುತ್ತೆ. ಆ ರೀತಿಯಲ್ಲಿದೆ ಈ ದಿವಸ. ಮತ್ತು ಈ ದಿವಸ ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಪ್ರಯಾಣದಲ್ಲಿ ತುಂಬ ಹಿತವಾದ ಮತ್ತು ಯಾವುದೇ ಕಿರಿಕಿರಿ ಇಲ್ಲದ ಒಂದು ಪ್ರಯಾಣ ಇರ್ತದೆ. ಇನ್ನು ಸ್ನೇಹಿತರ ಜೊತೆಗೆ ತುಂಬ ಆತ್ಮೀಯತೆ, ಪ್ರೀತಿ, ಅನುರಾಗ ಹೆಚ್ಚಾಗಿರ್ತದೆ. ಮತ್ತು ತಾಯಿ ಬಾಂಧವ್ಯ ತುಂಬ ಚೆನ್ನಾಗಿರ್ತದೆ. ಸಂಗಾತಿಯಲ್ಲೂ ಪ್ರೀತಿ ವಿಶ್ವಾಸ ಇದೆ, ಚೆನ್ನಾಗಿದೆ. ಹೆಚ್ಚಿನ ಪಾಲು ಚೆನ್ನಾಗಿದೆ. ಲಾಭದಾಯಕ ದಿನ ಈ ದಿವಸ ನಿಮಗೆ. ಪ್ರಾರ್ಥನೆಗೆ ಇಷ್ಟ ದೇವತಾ ಆರಾಧನೆ ಮಾಡಿ. ತುಲಾರಾಶಿಯವರು ಈ ದಿವಸ ಕೆಲಸಗಳಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ವಿಘ್ನ ಚೆನ್ನಾಗಿಲ್ಲ ಅಂತಲ್ಲ, ಚೆನ್ನಾಗಿದೆ, ಸಣ್ಣ ಪ್ರಮಾಣದ ತೊಡಕನ್ನು ಸೂಚಿಸ್ತಾ ಇದೆ. ಉಳಿದ ಹಾಗೆ ಈ ದಿವಸ ಸಹೋದರರು, ಸೇವಕರಿಂದ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಸಂಗಾತಿಯಲ್ಲಿ ಪ್ರೀತಿ ವಿಶ್ವಾಸ ಚೆನ್ನಾಗಿದೆ. ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿರ್ತದೆ. ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡೋರಿಗೆ, ಆಟೋಮೊಬೈಲ್ಸ್ ಕ್ಷೇತ್ರದಲ್ಲಿರೋರಿಗೆ, ಮೆಕ್ಯಾನಿಕಲ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ ಕಾಣ್ತೀರ ಈ ದಿವಸ ನಿಮಗೆ. ಪ್ರಾರ್ಥನೆಗೆ ಈ ದಿವಸ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಗಣಪತಿ ಹೇಗೂ ಈ ದಿವಸ ಸಂಕಷ್ಟಹರ ಚೌತಿ, ಹೀಗಾಗಿ ಗಣಪತಿ ಪ್ರಾರ್ಥನೆ ದರ್ಶನ ಮಾಡಿಕೊಳ್ಳಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಸಹಕಾರಗಳು ಸಿಗುತ್ತೆ. ಸಪೋರ್ಟ್, ಸಹೋದ್ಯೋಗಿಗಳ ಸಹಕಾರ ಸಿಗ್ತಕ್ಕಂಥದ್ದು. ಅನ್ನ ಸಮೃದ್ಧಿ ಈ ದಿವಸ. ಸ್ತ್ರೀಯರಿಗೆ ಹೆಚ್ಚಿನ ಮಾನ್ಯತೆ, ಹೆಚ್ಚಿನ ಗೌರವ ಸಿಗ್ತಕ್ಕಂಥದ್ದಿದೆ. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ ಈ ದಿವಸ. ಯಾವುದೇ ತೊಂದರೆ ಇಲ್ಲದೆ
ನಿಮಗೆ ಮಾತಿನ ಬಲದ ಮೇಲೆ ಕಾರ್ಯ ಅನುಕೂಲಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ ಈ ದಿವಸ. ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಸೂಚಿಸ್ತಾ ಇದೆ. ಸಣ್ಣ ಪ್ರಮಾಣದಲ್ಲಿ ನರಸಿಂಹ ಪ್ರಾರ್ಥನೆ ಮಾಡಿ. ಧನುರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಮತ್ತು ನಿಮ್ಮ ಜಾಣ್ಮೆಗೆ ಗೌರವ ಮತ್ತು ಪ್ರತಿಷ್ಠೆ ಸಿಗ್ತಕ್ಕಂಥದ್ದು, ಸ್ಥಾನಮಾನ ಭದ್ರತೆ ಇದೆಲ್ಲ ತುಂಬ ಚೆನ್ನಾಗಿದೆ. ಸಂಗಾತಿಯಲ್ಲೂ ಪ್ರೀತಿ ವಿಶ್ವಾಸ ಅನುರಾಗಗಳು ತುಂಬ ಚೆನ್ನಾಗಿದೆ ಈ ದಿವಸ. ಸ್ನೇಹಿತರಿಂದ ಸಹಾಯ ಸಹಕಾರ, ಸೀನಿಯರ್ಸಿಂದ, ಹಳೆಯ ಗೆಳೆಯರು ಅಥವಾ ದೊಡ್ಡವರು ಅಂಥವರಿಂದ ಸಹಾಯ. ಕೆಲವರಿಗೆ ಹೇಗೆ ಅಂದರೆ ಅವ್ರ ವಯಸ್ಸಿಗೂ ಅವರು ಅಂತರವೇ ಇರೋದಿಲ್ಲ, ಅಜಗಜಾಂತರ ಅಂತೀವಲ್ಲ ಆ ರೀತಿಯಲ್ಲಿರುತ್ತೆ, ಅದೇ ಫ್ರೆಂಡ್ಸ್ ಆಗಿರ್ತಾರೆ. ಆ ರೀತಿಯ ದೊಡ್ಡ ಹಿರಿಯ ಸ್ನೇಹಿತರಿಂದ ಸಹಾಯ ಸಹಕಾರ ಚೆನ್ನಾಗಿದೆ ಈ ದಿವಸ. ಸ್ವಲ್ಪ ವಸ್ತು ಹಾನಿ ಅಥವಾ ಅಪಮಾನ ಸಾಧ್ಯತೆ ಇದೆ, ಕೃಷ್ಣ ಪ್ರಾರ್ಥನೆ ಮಾಡಿ. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ. ಈ ದಿವಸ ನಿಮಗೆ ಹೆಚ್ಚಿನ ಪ್ರೋತ್ಸಾಹ ಸಿಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ. ಮತ್ತು ಈ ದಿವಸ ಅಲೆದಾಟ ಇದೆ, ವ್ಯಯ ಸೂಚಿಸ್ತಾ ಇದೆ ಸ್ವಲ್ಪ. ಮತ್ತು ಸಂಗಾತಿಯಲ್ಲೂ ಅಷ್ಟೇ ಸ್ವಲ್ಪ ಮನಸ್ತಾಪ, ಬೇರೆಯವರ ಕಾರಣಕ್ಕೆ ಮನಸ್ತಾಪಗಳು ಬರೋ ಸಾಧ್ಯತೆ ಹೆಚ್ಚಾಗಿದೆ ಈ ದಿವಸ, ಗಮನ ಇರಲಿ. ಈ ದಿವಸ ಪಾರ್ವತಿ ಪರಮೇಶ್ವರನ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಕುಂಭರಾಶಿಯವರಿಗೆ ಈ ದಿವಸ ಕೆಲಸಗಳಲ್ಲಿ ತುಂಬ ಚೆನ್ನಾಗಿದೆ. ಈ ಕೃಷಿ ಕ್ಷೇತ್ರದವರಿಗೆ, ಈ ದಿನಸಿ ವ್ಯಾಪಾರಿಗಳಿಗೆಲ್ಲ ತುಂಬ ಚೆನ್ನಾಗಿದೆ. ತರಕಾರಿ ವ್ಯಾಪಾರಿಗಳಿಗೆ ತುಂಬ ಲಾಭದಾಯಕವಾಗಿದೆ ಈ ದಿವಸ. ಹೂವಿನ ವ್ಯಾಪಾರಿಗಳಿಗೂ ಅಷ್ಟೇ ಲಾಭ, ಹಣ್ಣಿನ ವ್ಯಾಪಾರಿಗಳಿಗೂ ಲಾಭದಾಯಕವಾಗಿದೆ ಈ ದಿವಸ. ನಿಮಗೆ ಮಕ್ಕಳ ಸಹಾಯ ಸಹಕಾರ ಚೆನ್ನಾಗಿದೆ ಈ ದಿವಸ. ಸಾಲ ವಿಚಾರದ ಸ್ವಲ್ಪ ಹುಷಾರಾಗಿರಿ. ನೀವು ಕೂಡ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು. ಇನ್ನು ಮೀನರಾಶಿಯವರಿಗೆ ಸ್ನೇಹಿತರಿಂದ ಸಹಕಾರ ತುಂಬ ಚೆನ್ನಾಗಿದೆ ಈ ದಿವಸ. ಬಂಧುಗಳಲ್ಲಿ ಪ್ರೀತಿ ವಿಶ್ವಾಸ ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ವೃತ್ತಿಯಲ್ಲೂ ಅಷ್ಟೇ ಹೆಚ್ಚಿನ ಅನುಕೂಲ, ಕಾರ್ಯಸಿದ್ಧಿ, ನೀವು ಕೆಲಸ ಮಾಡಿದ್ದಕ್ಕೆ ಒಂದು ಒಳ್ಳೆಯ ಫಲ ಸಿಗ್ತಕ್ಕಂಥದ್ದು, ಪ್ರಶಂಸೆಯ ಫಲ ಅದು ತುಂಬ ಚೆನ್ನಾಗಿದೆ. ಇನ್ನು ಈ ದಿವಸ ಸ್ವಲ್ಪ ಮಟ್ಟಿಗೆ ಮಕ್ಕಳ ವಿಚಾರದ ಸ್ವಲ್ಪ ತಕರಾರು ಬರೋ ಸಾಧ್ಯತೆ ಇದೆ, ಸಣ್ಣ ಪ್ರಮಾಣದಲ್ಲಿ, ಗಾಬರಿ ಬೇಡ. ಈ ದಿವಸ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ವಾಕ್ಪತಯೇ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ 12 ರಾಶಿಗಳ ಜೊತೆಗೆ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸ್ಕೊಟ್ರಿ, ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.